ವೀಕೆಂಡ್ ಅದು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎರಡು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಹಾಕಿತ್ತು. ಇಲ್ಲಿಂದ ಎಷ್ಟೈತೆ? ಹೇ, ಒಂದು ಸ್ಮಾಲ್ ಬ್ರೇಕ್. ಇದು ತುಂಗಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ಸ್ ಆ್ಯಕ್ಚುಲಿ. ಹೋಟೆಲ್ ಚೆನ್ನಾಗಿದೆ, ನೇಮು ಜೈ ಕಿಸಾನ್ ಅಂತ. ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ಅದ್ರ ಪಕ್ಕದಲ್ಲೇ ಎಲ್ಲೋರ ಕೇವ್ಸ್ ಕೂಡ ಇರ್ತದೆ. ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್. Some journeys are planned for fun, but some journeys are started with faith. No luxury, no comfort, just one thought, experience. ನನ್ನ ಜರ್ನಿ ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದ್ದು. ದಟ್ ಟೈಪ್ ಆಫ್ ಟ್ರಾನ್ಸಿಷನ್ ಫ್ರಮ್ ಟೆನ್ಷನ್, ಕ್ರೌಡ್, ಟ್ರಾಫಿಕ್ ಟು ಕಾಮ್ ಆ್ಯಂಡ್ ಪೀಸ್. ಒಳ್ಳೆ ಪ್ಲ್ಯಾನ್ ಆಗಿದೆ. ಈ ಸರಿ ಸ್ವಲ್ಪ ಲಾಂಗ್ ಲೀವ್ಸೇ ತೊಗೊಂಡಿದ್ವಿ. ಪ್ರತಿ ಸಲ ವೀಕೆಂಡಲ್ಲೇ 2 ದಿನಕ್ಕೆ ಮುಗ್ದೋಗ್ಬಿಡೋದು. ವೀಕೆಂಡ್ ಅದು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ 2 ದಿನ. ಸೊ ಈ ಸರಿ ಒಂದು ದೊಡ್ಡದಾಗೆ ಪ್ಲ್ಯಾನ್ ಆಗಿದೆ. ಎಕ್ಸಿಕ್ಯೂಟ್ ಆಗಬೇಕಷ್ಟೇ ಪ್ರಾಪರಾಗಿ. ಹೋಪ್ ಆಗುತ್ತೆ. ಬಾಯ್ಸ್ ಎಲ್ಲ ದುರ್ಗದಲ್ಲಿದ್ದಾರೆ, ನಾನೊಬ್ಬ ಬೆಂಗಳೂರಿಂದ ಹೋಗ್ತಾ ಇದ್ದೀನಿ. ಈಗ ಕರೆಂಟ್ಲಿ ಹಿರಿಯೂರ ಹತ್ರ ಇದ್ದೀನಿ. ಆ್ಯಕ್ಚುಲಿ ಬಸ್ಸು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಹಾಕಿತ್ತು. ಇಲ್ಲಿಂದ ದುರ್ಗ ಹೋಗಿ ಅಲ್ಲಿಂದ ಬಾಯ್ಸ್ ಜಾಯ್ನ್ ಆಗೋದು. ಅಲ್ಲಿಂದ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. I thought like our first place will be Ujjain, but the moment I entered the car, they said first place will be Krishneshwar, and that's how it started. ಲೆಟ್ಸ್ ಸ್ಟಾರ್ಟ್. ಇವಾಗ ಚಿತ್ರದುರ್ಗ ಬಿಡ್ತಾ ಇದ್ದೀವಿ. ನಮ್ಮ ಫಸ್ಟ್ ಸ್ಟಾಪು ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಫಸ್ಟ್ ಪ್ಲೇಸು ಉಜ್ಜೈನ್. ಸೊ ಇವತ್ತು ಎಷ್ಟಾಗುತ್ತೆ ನೀವು ಫಸ್ಟೇ ಹೇಳ್ಬೇಕು ಹಂಗೆಲ್ಲ. ಇದು ನಮ್ಮ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕೃಷ್ಣೇಶ್ವರ್. ಇಲ್ಲಿಂದ ಎಷ್ಟೈತೆ? 700. ಸೊ ಇಲ್ಲಿಂದ ಆಲ್ಮೋಸ್ಟ್ 700 ಕಿಲೋಮೀಟರ್ಸ್ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 12:30. ನೋಡೋಣ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ತೀವಿ ಇವತ್ತು. ಒಂದು ಸ್ಮಾಲ್ ಬ್ರೇಕ್. ಇದು ತುಂಗಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ಸ್ ಆ್ಯಕ್ಚುಲಿ. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಸೊಲ್ಲಾಪುರ ರೋಡಲ್ಲಿ ಹೋಗ್ತಾ ಇದ್ದರೆ ಆನ್ ದ ವೇನೇ ನಿಮಗೆ ಇದು ನೋಡೋಕ್ಕೆ ಸಿಗುತ್ತೆ. ಲಾಂಗ್ ಡ್ರೈವ್ಸ್ ಅಂದರೆ ಸಿಕ್ಕಾಬಟ್ಟೆ ಸ್ಟಾಪ್ಸ್ ಇರುತ್ತೆ. ಆ್ಯಂಡ್ ಇಟ್ ವಾಸ್ ಟೈಮ್ ಫಾರ್ ಲಂಚ್. 12:20 ಬಿಟ್ಟಿದ್ದು, 2:50 ಬಂದಿದ್ದು. ಕವರ್ಡ್ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್. ಒಂದು ಲಂಚ್ ಬ್ರೇಕ್. ಒಳ್ಳೆ ಊಟ ಆಯಿತು. ಹೋಟೆಲ್ ಚೆನ್ನಾಗಿದೆ, ನೇಮು ಜೈ ಕಿಸಾನ್ ಅಂತ. ಕುಷ್ಟಗಿ ಹೋಗೋ ರೋಡಲ್ಲೇ ಸಿಗುತ್ತೆ, ಬಿಫೋರ್ ಕುಷ್ಟಗಿ.
ದ ಆ್ಯಕ್ಚುಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದು ಒನ್ಸ್ ವಿ ಎಂಟರ್ಡ್ ಛತ್ರಪತಿ ಸಂಭಾಜಿನಗರ್. ನಾವು ರೂಮ್ ಬುಕ್ ಮಾಡಿದ್ವಿ, ಬಟ್ ಅಲ್ಲಿ ಹೋದರೆ ಆ ಹೋಟೆಲೇ ಇಲ್ಲ. ಇಟ್ ವಾಸ್ 12 in the night. ಟಯರ್ಡ್ ಬಾಡಿ, ಎಕ್ಸಾಸ್ಟೆಡ್ ಮೈಂಡ್ ಆ್ಯಂಡ್ ವಿ ನೀಡ್ ಟು ಸ್ಲೀಪ್. ಆಮೇಲೆ ಅವರು ಇನ್ನೊಂದು ರೂಮ್ ಕೂಡ ಹೇಳಿದರು. ಅಲ್ಲಿ ಕೂಡ ಹೋದ್ವಿ, ಬಟ್ ಅಲ್ಲಿ ರೂಮ್ಸ್ ಇದೆ. ದೆ ಗೇವ್ ರೀಸನ್ ಲೈಕ್ ದ ರೂಮ್ ಈಸ್ ನಾಟ್ ಕ್ಲೀನ್ಡ್. ಅಟ್ ದ್ಯಾಟ್ ಪಾಯಿಂಟ್ ವಿ ವರ್ ಸೋ ಫ್ರಸ್ಟ್ರೇಟೆಡ್. ಅನ್ನೋನ್ ಪ್ಲೇಸಲ್ಲಿ ಈ ಥರ ಆದರೆ ಎಷ್ಟು ತಲೆ ಕೆಡುತ್ತೆ ಅಲ್ವಾ. ಸಮ್ಹೌ ಮತ್ತೆ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ವಿ ಹ್ಯಾಡ್ ಸಮ್ ವರ್ಡಿಂಗ್ಸ್. ಎನಿ ಕಾಸ್ಟ್ ನಮಗೆ ರೂಮ್ ಬೇಕು. ದೆನ್ ದೆರ್ ವಾಸ್ ಒನ್ ರೂಮ್ ಅವೈಲಬಲ್ ವಿಚ್ ವಾಸ್ 23 kilometers ಬ್ಯಾಕ್ವರ್ಡ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ವಿ ಹ್ಯಾವ್ ಟು ಗೋ. 4ನೇ ಹೋಟೆಲ್. ಫೈನಲಿ ಇಲ್ಲಿ ರೂಮ್ ಅವೈಲೇಬಲ್ ಇದೆ. ಇವಾಗ ಚೆಕ್-ಇನ್ ಆಗ್ತಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 2 ಗಂಟೆ. ಫಸ್ಟ್ ಡೇ ವಾಸ್ ಹಾರಿಬಲ್. That's how our first day went. We checked in and closed for the day. Early morning, we left to Krishneshwar. ಫ್ರೆಶ್ ಅಪ್ ಆಗಿ ಇವಾಗ ಕೃಷ್ಣೇಶ್ವರ್ ಕಡೆ ಹೊರಟಿದ್ದೀವಿ. ನೋಡೋಣ, ಇನ್ನೊಂದು ಗಂಟೆ ಇಲ್ಲಿಂದ. ಅರೌಂಡ್ 60 kilometers ಇದೆ. But all our mobiles we left in the car itself, as no phones or cameras were allowed inside the temple. So ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ಲಿ ವಿ ವೆಂಟ್ ಟು ಎಲ್ಲೋರಾ ಕೇವ್ಸ್. ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ದರ್ಶನ ಮಾಡ್ಕೊಂಬಂದ್ವಿ. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ, ಸೊ ಒಳಗಡೆ ಏನೋ ಶೂಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅದ್ರ ಪಕ್ಕದಲ್ಲೇ ಎಲ್ಲೋರಾ ಕೇವ್ಸ್ ಕೂಡ ಇದೆ. ಸೊ ಎಲ್ಲೋರಾ ಕೇವ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್. Just a few minutes away from Krishneshwar, there is a place where humans spoke to God using stone. ಇಲ್ಲಿ ಟೋಟಲ್ 34 ಕೇವ್ಸ್ ಇದೆ ಆ್ಯಂಡ್ ಕೈಲಾಸ ಟೆಂಪಲ್ ಈಸ್ ದ ಲಾರ್ಜೆಸ್ಟ್ ಒನ್. ಇದರ ಸ್ಪೆಷಾಲಿಟಿ ಏನು ಅಂದರೆ ದಿಸ್ ಈಸ್ ಕಾರ್ವ್ಡ್ ಫ್ರಮ್ ಟಾಪ್ ಡೌನ್ ವಿತ್ ಅ ಸಿಂಗಲ್ ಮ್ಯಾಸಿವ್ ರಾಕ್. ಇಮ್ಯಾಜಿನ್, ಒಂದೇ ರಾಕ್ ಈ ಥರ ಕೆತ್ತಬೇಕು ಅಂದರೆ ಎಷ್ಟು ಸ್ಟೋನ್ ಲಿಫ್ಟ್ ಮಾಡಿರಬೇಕು. ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ 2 to 5 lakh ton of rock they have excavated for about 18 years as a representation of Mount Kailash. This is it for this vlog. Please do share it with your friends and family. See you in the next one. Thanks for watching.